ಕಾರು ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ 3 ಜನರಿಗೆ ಗಂಭೀರ ಗಾಯ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಸೀಮನಹಳ್ಳಿ ಬಳಿ ಭಾನುವಾರ ವೇಗವಾಗಿ ಬಂದ ಕಾರು ಬೈಕ್ ಹಿಂಬದಿಗೆ ಡಿಕ್ಕಿಯಾಗಿ 3 ಗಾಯಗೊಂಡಿದ್ದಾರೆ. ನಗರದ ಸೊಣ್ಣಶೆಟ್ಟಹಳ್ಳಿಯ ನಿವಾಸಿ ಚೆನ್ನಕೇಶವರೆಡ್ಡಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೈಕ್ ಸವಾರ ನಾಗರಾಜ್ ಮತ್ತು ಕಾರು ಚಾಲಕ ಬಾಬುಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ನಾಗರಾಜ್ ಮತ್ತು ಚೆನ್ನಕೇಶವರೆಡ್ಡಿ ಬೈಕ್ನಲ್ಲಿ ಸೀಮನಹಳ್ಳಿಗೆ ಹೋಗಿ ನಗರಕ್ಕೆ ವಾಪಸ್ ಬರುತ್ತಿದ್ದರು. ಬೆಂಗಳೂರಿನ ಕೆಆರ್ ಪುರಂ ನಿವಾಸಿ ಬಾಬು ಕಾರಿನಲ್ಲಿ ಮದನಪಲ್ಲಿಗೆ ಹೋಗಿ ಬೆಂಗಳೂರಿಗೆ ವಾಪಸ್ ಹೋಗುತ್ತಿದ್ದರು. ಸೀಮನಹಳ್ಳಿಯ ಬಳಿ ವೇಗವಾಗಿ ಬಂದ ಕಾರು ನಿಯಂತ್ರಣಕ್ಕೆ ಚಾಲಕನಿಗೆ ಸಿಗದೆ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ರಸ್ತೆ ಬದಿಗೆ ಮುಗುಚಿ ಬಿದ್ದಿದೆ. ಬೈಕ್ ಸಹ ಮುಗ್ಗರಿಸಿ ಬಿದ್ದಿದ್ದು ಇಬ್ಬರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಹಿಂಬದಿ ಕುಳಿತಿದ್ದ ಚೆನ್ನಕೇಶವರೆಡ್ಡಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಕಾರಿನ ಚಾಲಕ ಬಾಬುಗೆ ಹೆಚ್ಚಿನ ಗಾಯಗಳಾಗಿಲ್ಲ. 112 ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಅದು ಬರುವುದು ತಡವಾಗಿದ್ದರಿಂದ ಯಾವುದೋ ಖಾಸಗಿ ವಾಹನದಲ್ಲಿ ಗಾಯಾಳುಗಳನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಚೆನ್ನಕೇಶವರೆಡ್ಡಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ. ಸವಾರ ನಾಗರಾಜ್ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನನ್ನ ಹೆಸರು ನಾಗರಾಜ್ ಅಂತ. ನಾವು ಮದನಪಲ್ಲಿ ರೋಡಲ್ಲಿ ಚಿಮ್ನಹಳ್ಳಿಗೆ ಮುಂದಾರು ಫಂಕ್ಷನ್ಗೆ ಹೋಗಿ ಬರ್ತಾ ಇದ್ವಿ. ಬರ್ಬೇಕಾದ್ರೆ ಹಿಂದೆಯಿಂದ ಕಾರ್ ಹೊಡೆದಿದೆ. ನಾವು ಬರ್ತಾ ಇದ್ವಿ ಬರೀ 30 ಬರ್ತಾ ಇದ್ವಿ. ವೈಟ್ ಲೈನ್ ಪಕ್ಕದಲ್ಲಿ ಬರ್ತಾ ಇದ್ರು, ಹಿಂದೆಯಿಂದ ಗುದ್ದಿದ್ದಾರೆ ಇವರು. ನಾನು ಮತ್ತೆ ಚೆನ್ನಕೇಶವ ಅಂತ ಇಬ್ರು ಬಂದಿದ್ವಿ. ಓವರ್ ಸ್ಪೀಡಲ್ಲಿ ಬಂದು ಗುದ್ದಿದ್ದಾರೆ ಇವರು. ಚಿಂತಾಮಣಿ ಸೊಣ್ಣಶೆಟ್ಟಹಳ್ಳಿ ನಾವೇ ಮಾಡ್ತಾ ಇದ್ದಿದ್ದು. ಹಿಂದೆ ಇದ್ದವರು ನಮ್ಮ ಮನೆ ಹತ್ರನೇ ಇರೋದು, ಚೆನ್ನಕೇಶವರೆಡ್ಡಿ ಅಂತ. ನಾವು ಬಂದು ಅದೇ ಹೇಳ್ತಾ ಇಲ್ವಾ, ಚಿಮ್ನಹಳ್ಳಿಗೆ ಹೋಗಿದ್ವಿ ಫಂಕ್ಷನ್ಗೆ. ಮುಂದಾರು ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತಾ ಇದ್ರೆ ಹಂಗಾಗಿತ್ತು. ಅವ್ರು ಗೊತ್ತಿಲ್ಲ ನಮ್ಗೆ. ನಂಗೇನಿಲ್ಲ, ಈ ಕಡೆ ಭುಜಕ್ಕೆ ಸ್ವಲ್ಪ ವೇಟ್ ಆಗಿದೆ, ಜಾಯಿಂಟ್ ಏನೋ ಮಿಸ್ ಆಗಿದೆ, ಮತ್ತೆ ಇಲ್ಲಿ ಸ್ವಲ್ಪ ಇದಾಗಿದೆ ಅಷ್ಟೇ. ಅವ್ರ ತಲೆಯಲ್ಲಿ ಹೆಡ್ ತಗಲಿ ಏನೋ ಇದಾಗ್ತಾ ಇದಾರೆ. ಇನ್ನೂ ಆ ಕಡೆ ಇದಾರೆ, ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ.